ನಿನ್ನೆ ಅಷ್ಟೇ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿದೆ. ಇಡೀ ವಿಶ್ವದಾದ್ಯಂತ ಎಲ್ಲ ಕಡೆಯಿಂದಲೂ ಕೂಡ ಅದ್ಭುತವಾದಂಥ ಪ್ರತಿಕ್ರಿಯೆಗಳನ್ನು ಗಳಿಸ್ತಿದೆ. ಈ ಒಂದು 24 ಗಂಟೆಗಳಲ್ಲಿ ಇದೊಂದು ಹೊಸ ದಾಖಲೆ ಆಗೋ ಸಾಧ್ಯತೆಯೂ ಇದೆ. ಟಾಕ್ಸಿಕ್ ಟ್ರೈಲರ್ ಲಾಂಚ್ ಈವೆಂಟು ಬೆಂಗಳೂರಲ್ಲಿ ನಡೆದಿದ್ದು, ನಮ್ಮ ನೆಲದಲ್ಲಿ ನಡೆದಿದ್ದು, ನಮ್ಮ ಊರಲ್ಲಿ ನಡೆದಿದ್ದು. ಒಬ್ಬ ಸಿನಿಮಾ ಪತ್ರಕರ್ತನಾಗಿ ಮತ್ತು ಇಷ್ಟು ವರ್ಷ ಕನ್ನಡ ಸಿನಿಮಾ ವಿಚಾರದಲ್ಲಿ ತೊಡಗಿಸ್ಕೊಂಡವನಾಗಿ ನನಗೆ ನಿನ್ನೆ ತುಂಬ ಎಮೋಷ್ನಲ್ ಅನ್ನಿಸ್ತು. ಕಪಾಲಿ ಥಿಯೇಟ್ರು ಕನ್ನಡ ಚಿತ್ರರಂಗದ ಎಮೋಷನ್ನು, ಕನ್ನಡದ ಹುಡುಗ ಕನ್ನಡದ ನೆಲದಲ್ಲಿ ನಿಂತು ವಿಶ್ವಕ್ಕೆ ಸಿನಿಮಾ ಮಾಡಿರೋಂಥ ಒಂದು ಸಿನಿಮಾ. Hello, Daddy. ಅಂದರೆ ಯಶ್ ಇಲ್ಲೊಂದು ಡೈಲಾಗ್ ಹೇಳ್ತಾರೆ, ಐ ಆಮ್ ಕಮಿಂಗ್ ಅಂತ, ವಿ ಆರ್ ವೇಟಿಂಗ್ ಅಂತ ಹೇಳ್ತಾರೆ. ಇಟ್ಸ್ ಟೈಮ್, ಐ ಆಮ್ ಕಮಿಂಗ್ ಅಂತ, ವಿ ಆರ್ ಆಲ್ ವೇಟಿಂಗ್. ನಿನ್ನೆ ಯಶ್ ಅವ್ರ ಸ್ಪೀಚ್ ಹೇಗಿತ್ತು ಅಂತಂದರೆ, ಭಾಷಣ ಕೇಳ್ತಿದ್ರೆ ಏನಾದ್ರು ಮಾಡಲೇಬೇಕು ಅನ್ನೋಷ್ಟು ಎನರ್ಜಿ ತುಂಬಿತ್ತು. ಆ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಸೃಷ್ಟಿಯಾಗಿತ್ತು ಆ ಆ್ಯಂಬಿಯನ್ಸಲ್ಲಿ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪ್ರವೀಣ್ ಅಂತ. ಈ ಹೊತ್ತು ನಾನು ಆಗಲೇ ಹೇಳ್ದಂಗೆ, ನಿನ್ನೆ ಹೇಳ್ದಂಗೆ, ಇವತ್ತು ಹೇಳ್ದಂಗೆ ಅಂದರೆ ಟಾಕ್ಸಿಕ್ ಸಿನಿಮಾದ ಸರಣಿ ವಿಷಯಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ ಅಂತ. ನಿನ್ನೆ ಅಷ್ಟೇ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿದೆ. ಇಡೀ ವಿಶ್ವದಾದ್ಯಂತ ಎಲ್ಲ ಕಡೆಯಿಂದಲೂ ಕೂಡ ಅದ್ಭುತವಾದಂಥ ಪ್ರತಿಕ್ರಿಯೆಗಳನ್ನು ಗಳಿಸ್ತಿದೆ. ಎಲ್ಲ ಭಾಷೆಯ ಟ್ರೈಲರ್ಗಳು ಕೂಡ ಮಿಲಿಯನ್ ಗಟ್ಟಲೆ ಹೋಗ್ತಿದೆ. ಆಲ್ರೆಡಿ 1.5 ಕೋಟಿಯಷ್ಟು ಹಿಂದಿ ಟ್ರೈಲರ್ನ ನೋಡಿದ್ದಾರೆ, 3/4 ಕೋಟಿಯಷ್ಟು ಕನ್ನಡ ಟ್ರೈಲರ್ನ ನೋಡಿದ್ದಾರೆ. ಬೇರೆ ಬೇರೆ ಭಾಷೆಗಳು ಎಲ್ಲ ಸೇರಿಸಿ ನೋಡ್ತಿರೋದಾದರೆ ಈ ಒಂದು 24 ಗಂಟೆಗಳಲ್ಲಿ ಇದೊಂದು ಹೊಸ ದಾಖಲೆ ಆಗೋ ಸಾಧ್ಯತೆಯೂ ಇದೆ. ಅದನ್ನು ಈ 24 ಗಂಟೆ ಕಳೆದ ಮೇಲೆ ಮಾತನಾಡ್ತೀನಿ. ಅದಕ್ಕಿಂತ ಮೊದಲು ನಿನ್ನೆ ಟ್ರೈಲರ್ ಲಾಂಚ್ ಈವೆಂಟಲ್ಲಿ, ಟಾಕ್ಸಿಕ್ ಟ್ರೈಲರ್ ಲಾಂಚ್ ಈವೆಂಟು ಬೆಂಗಳೂರಲ್ಲಿ ನಡೆದಿದ್ದು, ನಮ್ಮ ನೆಲದಲ್ಲಿ ನಡೆದಿದ್ದು, ನಮ್ಮ ಊರಲ್ಲಿ ನಡೆದಿದ್ದು. ಒಂದಷ್ಟು ಎಮೋಷ್ನಲ್ ಸನ್ನಿವೇಶಗಳು ಅಲ್ಲಿ ನಡೀತು. ಒಬ್ಬ ಸಿನಿಮಾ ಪತ್ರಕರ್ತನಾಗಿ ಮತ್ತು ಇಷ್ಟು ವರ್ಷ ಕನ್ನಡ ಸಿನಿಮಾ ವಿಚಾರದಲ್ಲಿ ತೊಡಗಿಸ್ಕೊಂಡವನಾಗಿ ನನಗೆ ನಿನ್ನೆ ತುಂಬ ಎಮೋಷ್ನಲ್ ಅನ್ನಿಸ್ತು. ಸೊ ಅದು ಆ ಎಲ್ಲ ಎಮೋಷ್ನಲ್ ಮೂಮೆಂಟ್ಸ್ನ, ಆ ಒಂದು ಅವಿಸ್ಮರಣೀಯ ಗಳಿಗೆಗಳನ್ನು ನಿಮ್ಮ ಮುಂದೆ ಇಡೋಂಥ ಪ್ರಯತ್ನ ನಾನು ಕಂಡ ಹಾಗೆ. ನನಗೆ ನಿನ್ನೆ ಫಸ್ಟು ಗಾಂಧಿನಗರದಲ್ಲಿ ಆ ಒಂದು ಸಂಭ್ರಮ, ಆ ಒಂದು ಜನಸಂದಣಿ, ಆ ಒಂದು ಅಭಿಮಾನದ ಕಿರಿಚಾಟ, ಕೂಗಾಟ, ಕೇಕೆ, ಒಬ್ಬ ನಟನಿಗಾಗಿ, ಒಬ್ಬ ಸ್ಟಾರ್ಗಾಗಿ ಕಾಯ್ತಾ ಇದ್ದಂಥ ಅಭಿಮಾನಿ ವೃಂದ, ಆ್ಯಂಡ್ ಎಸ್ಪೆಷಲಿ ಕಪಾಲಿ ಥಿಯೇಟ್ರು ಕನ್ನಡ ಚಿತ್ರರಂಗದ ಎಮೋಷನ್ನು, ಆ ಒಂದು ಜಾಗ ಎಷ್ಟೋ ಸೂಪರ್ ಸ್ಟಾರ್ಗಳನ್ನು ಮೆರೆಸಿದಂಥ ಜಾಗ, ಕಟೌಟ್ಗಳನ್ನು ಮೆರೆಸಿದಂಥ ಜಾಗ. ವರ್ಷಾನುಗಟ್ಟಲೆ ಸಿನಿಮಾ, ಸೂಪರ್ ಹಿಟ್ ಸಿನಿಮಾಗಳು ವರ್ಷಾನುಗಟ್ಟಲೆ ಪ್ರದರ್ಶನ ಆದಂಥ ಸಿನಿಮಾ, ಒಂದೊಂದು ಸಿನಿಮಾ ತುಂಬ ಕನ್ನಡ ಚಿತ್ರರಂಗದ ತುಂಬ ದೊಡ್ಡ ಲೆಗಸಿ ಎವರ್ಗ್ರೀನ್ ಸಿನಿಮಾಗಳಾಗಿ ಮತ್ತು ಸೂಪರ್ ಸ್ಟಾರ್ಗಳಾಗಿರುವಂತಹ ಥಿಯೇಟ್ರ್ ಅದು. ಆ ಥಿಯೇಟ್ರ್ ಅಷ್ಟು ವಿಚಾರಗಳಿಗೆ ಸಾಕ್ಷಿಯಾಗುತ್ತೆ. ಅಂಥ ಒಂದು ಥಿಯೇಟ್ರು ಇವಾಗ AMB ಕಪಾಲಿ ಅಂತ ಆಗಿದೆ. ಬಟ್ ಅದೇ ಜಾಗದಲ್ಲಿ ತುಂಬ ವರ್ಷಗಳಾದ ಮೇಲೆ ಈ ಒಂದು ಆ್ಯಂಬಿಯನ್ಸು, ಈ ಒಂದು ಜನಸಂದಣಿ, ಈ ಒಂದು ಕೇಕೆ ಕಿರಿಚಾಟ, ಒಂದು ದೊಡ್ಡ ಸಿನಿಮಾ ರಿಲೀಸ್ ಆಗಿ ದೊಡ್ಡ ಸ್ಟಾರ್ ಬಂದಾಗ ಮೊದಲು ಹೇಗೆಲ್ಲ ಆ ಒಂದು ಜಾಗದಲ್ಲಿ ಆಗ್ತಿತ್ತು, ಆ ಥರದ್ದೊಂದು ಸಂಭ್ರಮ ನೆನ್ನೆ ರಾಕಿಂಗ್ ಸ್ಟಾರ್ ಯಶ್ ಅವರು ಬಂದಾಗ ಆಯಿತು. ಅದು ನಿಜವಾಗ್ಲೂ ಒಂದು ಎಮೋಷ್ನಲ್ ಮೂಮೆಂಟ್ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ, ಕನ್ನಡ ಸಿನಿಮಾ ಉದ್ಯಮದಲ್ಲಿರೋರಿಗೆ, ಅಥವಾ ಅದರ ಸುತ್ತಲೂ ನಮ್ಮಂಥವ್ರು ಕೆಲಸ ಮಾಡ್ತಾರೆ ಎಲ್ಲರಿಗೂ ಕೂಡ ಅದೊಂದು ಎಮೋಷ್ನಲ್ ಮೂಮೆಂಟು. ಮೊದಲು ಅದು, ಅದರ ನಂತರ ಈ ಒಂದು ಟ್ರೈಲರ್, ಟಾಕ್ಸಿಕ್ ಸಿನಿಮಾ ಜಾಗತಿಕ ಮಟ್ಟದಲ್ಲಿ ಮಾಡಿರುವಂಥ ಸಿನಿಮಾ, ಕನ್ನಡದ ಹುಡುಗ ಕನ್ನಡದ ನೆಲದಲ್ಲಿ ನಿಂತು ಇಡೀ ವಿಶ್ವಕ್ಕೆ ಸಿನಿಮಾ ಮಾಡಿರೋಂಥ ಒಂದು ಸಿನಿಮಾ, ಮತ್ತು ಇಡೀ ವಿಶ್ವವನ್ನು ಇಲ್ಲಿಗೆ ಕರೆಸ್ಕೊಳ್ಳುವಂತಹ ಒಂದು ಪ್ರಯತ್ನ, ಮತ್ತು ಇಡೀ ವಿಶ್ವ ಈ ಕಡೆ ತಿರುಗಿ ನೋಡುವಂತೆ ಮಾಡಿರುವಂಥ ಒಂದು ಸಿನಿಮಾ ಟಾಕ್ಸಿಕ್. ಇಂಥದ್ದೊಂದು ಸಿನಿಮಾವನ್ನು ಕನ್ನಡ ಚಿತ್ರರಂಗದ ಇವತ್ತಿನ ನಮ್ಮ ದೊಡ್ಡಣ್ಣ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಈ ಒಂದು ಟ್ರೈಲರ್ನ ಲಾಂಚ್ ಮಾಡಿದ್ದು. ಆ್ಯಂಡ್ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಯಾವಾಗಲೂ ಕೂಡ ಅಷ್ಟು ಆತ್ಮೀಯ ಸಹೋದರ ಅಂತಲೇ ಕರೀತಾರೆ, ಅಣ್ಣ ಶಿವಣ್ಣ. ಲಾಸ್ಟು KGF 2ಗೂ ಅವರೇ ಟ್ರೈಲರ್ನ ಲಾಂಚ್ ಮಾಡಿದ್ದು. ಲಕ್ಕಿ ಹ್ಯಾಂಡು ಅಗೈನ್ ಈ ಒಂದು ಟಾಕ್ಸಿಕ್ ಟ್ರೈಲರ್ನ ಲಾಂಚ್ ಮಾಡಿದ್ದು. ಮತ್ತು ಆ ಒಂದು ಭಾವುಕಗಳಿಗೆ, ಅಂದರೆ ಶಿವಣ್ಣ ಬಂದು ಯಶ್ ಅವರು ಬಂದು ಶಿವಣ್ಣ ಅವ್ರನ್ನ ಅಪ್ಕೊಂಡು, ಅದಾದಮೇಲೆ ಶಿವಣ್ಣ ಹೋಗಿ ಅಂದರೆ ಯಶ್ ಇಲ್ಲೊಂದು ಡೈಲಾಗ್ ಹೇಳ್ತಾರೆ, ಐ ಆಮ್ ಕಮಿಂಗ್ ಅಂತ, ವಿ ಆರ್ ವೇಟಿಂಗ್ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಹೃದಯದಿಂದ ಪ್ರೀತಿಯಿಂದ ಅವ್ರು ಹೇಳ್ತಾರೆ. ಮತ್ತು ಕನ್ನಡಿಗರಾಗಿ ನಮ್ಮ ಹೆಮ್ಮೆ ಇದು. ನಾನೇ ಮಾಡಿದಷ್ಟು ಖುಷಿ ಆಗ್ತಿದೆ ಈ ಒಂದು ಕಂಟೆಂಟ್ ನೋಡ್ತಿದ್ದಾಗ, ಯಶ್ ಅವರ ಸಾಧನೆ ನೋಡ್ತಿದ್ದಾಗ, ಯಶ್ ಅವರು ಕನ್ನಡ ಚಿತ್ರರಂಗವನ್ನು, ಕನ್ನಡವನ್ನು ತಗೊಂಡೋಗಿರೋ ರೀತಿಗೆ ಅಂತ ಅವರು ಹೇಳಿದಾಗ ನಿಜವಾಗ್ಲೂ ಮೈ ರೋಮಾಂಚನ ಆಯಿತು. ಆ ಒಂದು ಮೂಮೆಂಟು ತುಂಬ ಹೆಮ್ಮೆ ಅನ್ನಿಸ್ತು. ಮತ್ತು ಎಷ್ಟು ಸೋದರತ್ವ, ಎಷ್ಟು ಭಾತೃತ್ವ, ಈ ಒಂದು ಇದೇ ಅಲ್ವಾ ಬೆಳವಣಿಗೆ, ಇದೇ ಅಲ್ವಾ ಒಗ್ಗಟ್ಟು, ಇದೇ ಅಲ್ವಾ ಚಿತ್ರರಂಗದ ಏಳಿಗೆ ಅಂತ
ಅನ್ಸೋಕ್ಕೆ ಶುರುವಾಯಿತು. ಆ್ಯಂಡ್ ವಿಶೇಷವಾಗಿ ಯಶ್ ಅವ್ರ ಮೇಲೆ ಅವ್ರಿಗೆ ಎಷ್ಟು ಪ್ರೀತಿ ಇದೆ ಅಂತಂದರೆ ಅಪ್ಪು ಅವರನ್ನು ಅವರಲ್ಲಿ ಕಾಣ್ತಿದ್ದಾರೆ ಅವರು, ಅದನ್ನು ಪದೇ ಪದೇ ಹೇಳ್ತಾರೆ ಕೂಡ. ಸೊ ಆ ಒಂದು ಮೂಮೆಂಟು ತುಂಬ ಭಾವುಕವನ್ನಾಗಿಸ್ತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಥರದ್ದೊಂದು ಆಸ್ಕರ್ ಲೆವೆಲ್ಗೆ ಸಿನಿಮಾ ಮಾಡುವಂಥದ್ದು, ಆಸ್ಕರ್ ಅಂದರೆ ಹಾಲಿವುಡ್ ರೇಂಜ್ಗೆ ಸಿನಿಮಾ ಮಾಡುವಂಥ ಅಷ್ಟು ಸುಲಭದ ಮಾತಲ್ಲ. ಈ ಒಂದು ಸಿನಿಮಾಗೆ ಇಡೀ ತಂಡ 4.5 ವರ್ಷ ಕುಟುಂಬಗಳನ್ನು ಆಚೆ ಬಿಟ್ಟು ಸಿನಿಮಾ ಮಾಡಿರೋಂಥದ್ದು. ಇಲ್ಲಿ ಪ್ರತಿಯೊಬ್ಬರೂ ಕೂಡ ಮಾತಾಡಬೇಕಾದ್ರೆ ಆ ಒಂದು ಕೋಶಂಟ್ ಬಂದೋಯ್ತು. ಎಸ್ಪೆಷಲಿ ರಾಕಿಂಗ್ ಸ್ಟಾರ್ ಯಶ್ ಅವರು 4.5 ವರ್ಷ ಮಡದಿ ಮಕ್ಕಳನ್ನು ಬೆಂಗಳೂರಲ್ಲಿ ಬಿಟ್ಟು ಮುಂಬೈ, ಅಮೇರಿಕಾ, ಆ ಕಡೆ ಈ ಕಡೆ ಎಲ್ಲವೂ ಓಡಾಡಿಕೊಂಡು ಈ ಒಂದು ಸಿನಿಮಾನ ಅಷ್ಟು ಮುತುವರ್ಜಿ ವಹಿಸಿ ರೈಟಿಂಗ್ ಜೊತೆಗೆ ಕೋ ಪ್ರೊಡ್ಯೂಸರಾಗಿ ಕೆಲಸ ಮಾಡಿ ಎಲ್ಲ ಸ್ಟಾರ್ಗಳು ಯಶ್ ಅವರ ಒಂದು ಪರ್ಫೆಕ್ಷನಿಸ್ಟ್ ಬಗ್ಗೆ, ಅವರ ವರ್ಕು ಎಥಿಕ್ಸ್ ಬಗ್ಗೆ, ಅವರ ಹಾರ್ಡ್ ವರ್ಕ್ ಬಗ್ಗೆ ಮಾತಾಡ್ತಾಯಿದ್ರು. ಅದೊಂದು ಎಮೋಷ್ನಲ್ ಮೂಮೆಂಟಾಗಿ ನನಗೆ ಕಾಣಿಸ್ತು. ಮತ್ತು ನಿನ್ನೆ ಯಶ್ ಅವರ ಸ್ಪೀಚ್ ಹೇಗಿತ್ತು ಅಂತಂದರೆ, ಜೀವನದಲ್ಲಿ ಯಾರಾದರೂ ಏನಾದರೂ ಮಾಡಬೇಕು ಗುರು, ಕನ್ನಡಿಗರಾಗಿ ನಾವು ಏನಾದರೂ ಮಾಡಬೇಕು ಅಂದರೆ, ನಾಟ್ ಓನ್ಲಿ ಕನ್ನಡಿಗ, ಪ್ರತಿಯೊಬ್ಬರು ಜೀವನದಲ್ಲಿ ಈ ಥರ ಮಾಡಬೇಕು, ಏನೋ ಒಂದು ಮಾಡಬೇಕು, ಈ ಫೋರ್ಸ್ ಇರಬೇಕು, ಈ ಪಾಸಿಟಿವ್ ಮೋಟಿವ್ ಇರಬೇಕು ಅನ್ನೋ ಥರ ಅವ್ರ ಭಾಷಣ ಕೇಳ್ತಿದ್ರೆ ಏನಾದರೂ ಮಾಡಲೇಬೇಕು ಅನ್ನೋ ಅಷ್ಟು ಎನರ್ಜಿ ತುಂಬಿತ್ತು. ಆ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಸೃಷ್ಟಿಯಾಗಿತ್ತು ಆ ಆ್ಯಂಬಿಯನ್ಸಲ್ಲಿ. ನೀವು ಸಿನಿಮಾ ನೋಡಿದಾಗ ನಿಮಗೆ ಅಂದರೆ ಟ್ರೈಲರ್ ನೋಡಿದಾಗ ನಿಮಗೆ ಏನೆಲ್ಲ ಎಮೋಷ್ನಲ್ ಇದಾಗಿ ನಿಮಗೆ ಅನ್ನಿಸ್ತಾ ಇದೆಯೋ ಅದೇ ರೀತಿ ಅವರ ಈ ಒಂದು ಸಿನಿಮಾ ಮಾಡೋದಕ್ಕೆ ಹೊರಟಾಗ ಎಸ್ಪೆಷಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಮಡದಿ ರಾಧಿಕಾ ಪಂಡಿತ್ ಅವ್ರಿಗೆ ತುಂಬ ಭಾವುಕರಾಗಿ ಧನ್ಯವಾದ ಹೇಳಿದರು. ಅಂದರೆ ಈ ಥರದ್ದೊಂದು ಸಹನೆಗೆ, ಈ ಥರದ್ದೊಂದು ಪ್ರೋತ್ಸಾಹಕ್ಕೆ ತುಂಬ ಥ್ಯಾಂಕ್ಸ್ ಹೇಳಿದೆ. ಯಾಕೆಂದರೆ ಅಷ್ಟು ಅವಶ್ಯಕ. ಸೊ ಎಲ್ಲ ರೀತಿ ಆ ಒಂದು ಫ್ಯಾಮಿಲಿ ಇದು ಎಲ್ಲ ನೋಡಿಕೊಂಡು ಬ್ಯಾಲೆನ್ಸ್ ಮಾಡೋದು ಕಷ್ಟ. ಅದೆಲ್ಲವನ್ನು ಹೊರತುಪಡಿಸಿ ಅವರು ಮಾಡಲಿ, ಆ ಒಂದು ಸಾಧನೆ ಮಾಡಲಿ ಅಂತ ಅವರು ಬಿಟ್ಟಿರೋದಿದೆಯಲ್ಲ, ಅದು ತುಂಬ ದೊಡ್ಡ ವಿಷಯ. ಸೊ ಆ ಒಂದು ವಿಷಯಕ್ಕೆ ಅವರು ತುಂಬ ಭಾವುಕರಾಗಿ ಧನ್ಯವಾದ ಹೇಳಿದಂಥ ಮೂಮೆಂಟು ಕೂಡ ತುಂಬ ಭಾವುಕವಾಗಿತ್ತು. ಆ್ಯಂಡ್ ನಯನತಾರ ಆಗಲಿ, ರಾಕಿಂಗ್ ಸ್ಟಾರ್ ಯಶ್ ಆಗಲಿ, ಅಥವಾ ಇವರು ಗೀತು ಮೋಹನ್ ದಾಸ್ ನಿರ್ದೇಶಕಿ ಆಗಲಿ, ಇವರೆಲ್ಲರೂ ಕೂಡ ಕುಟುಂಬಕ್ಕೆ ತುಂಬ ಆದ್ಯತೆ ಕೊಡುವಂತಹ ವ್ಯಕ್ತಿಗಳು. ಅಂದರೆ ನೀವೇನು ಫಾಲೋ ಮಾಡ್ತಿದ್ದೀರಾ ಅಥವಾ ಫಾಲೋ ಮಾಡದಿರೋರು ಒಂದು ಸಲ ಫಾಲೋ ಮಾಡಿದ್ರೆ ಗೊತ್ತಾಗುತ್ತೆ. ಅವರು ಪ್ರತಿ ಒಂದು ಹಬ್ಬಕ್ಕಾಗಲಿ, ಒಂದು ಮೂಮೆಂಟ್ಗಾಗಲಿ ಆ ಫ್ಯಾಮಿಲಿನ ತುಂಬ, ಅಂದರೆ ಫ್ಯಾಮಿಲಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಅವರು ಫ್ಯಾಮಿಲಿ ಜೊತೆಗಿರ್ತಾರೆ, ಅದನ್ನು ಸಂಭ್ರಮಿಸ್ತಾರೆ, ಅವ್ರಿಗೆ ಟೈಮ್ ಕೊಡ್ತಾರೆ. ಅದು ಎಲ್ಲದರ ಜೊತೆಗೆ ವೃತ್ತಿಯನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇಷ್ಟು ಫ್ಯಾಮಿಲಿ ಬಾಂಡ್ ಇರೋಂತಹ ವ್ಯಕ್ತಿಗಳೇ 3 ಜನ ಕೂಡ. ಅಂದರೆ ಮಾತಾಡ್ಬೇಕಾದ್ರೆ ಈ ಒಂದು ಕ್ವಶನ್ ಬಂತು. ಆಮೇಲೆ ಗೀತು ಮೋಹನ್ ದಾಸ್ ಅವರು ಕೂಡ ಮಾತಾಡ್ಬೇಕಾದ್ರೆ ಅವರು ಮಗಳನ್ನು ನೆನೆಸ್ಕೊಂಡು, ಅವ್ರ ತಾಯಿಯನ್ನು ನೆನೆಸ್ಕೊಂಡು ಎಮೋಷ್ನಲ್ ಆದರು. ಅದ್ರ ಜೊತೆಗೆ ನಯನತಾರ ಮಾತಾಡ್ಬೇಕಾದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ರು. ಅಂದರೆ ಇವರ ವರ್ಕ್ ಎಥಿಕ್ಕು ಮತ್ತು ಇವರ ಒಂದು ಟೇಕ್ ಕೇರ್ನೆಸ್ಸು, ಇವರ ಒಂದು ಗಾರ್ಡಿಯನ್ನೆಸ್ಸು, ಮತ್ತು ಇವರ ಒಂದು ಹಾರ್ಡ್ ವರ್ಕು ನೇಚರು, ಆ ಪರ್ಫೆಕ್ಷನಿಸ್ಟ್ ನೇಚರು, ಮತ್ತು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗುವಂತಹ ಲೀಡರ್ಶಿಪ್ ಕ್ವಾಲಿಟಿ, ಇದರ ಬಗ್ಗೆ ಮಾತಾಡಿದ್ದು ತುಂಬ ವಿಶೇಷವಾಗಿತ್ತು. ಆ್ಯಂಡ್ ರುಕ್ಮಿಣಿ ವಸಂತ್ ಒಬ್ಬ ಫ್ಯಾನ್ ಗರ್ಲ್ ಆಗಿ ನಾನು ಅಲ್ಲಿಗೆ ಹೋಗಿ ಅದಾದ ಮೇಲೆ ನನ್ನ ಕೊಲಾಬ್ರೇಟ್ ಆಗೋ ರೇಂಜ್ಗೆ ಯಶ್ ಅವ್ರು ತೊಗೊಂಡೋಗಿದ್ದು, ಆ ಒಂದು ವಿಷಯಕ್ಕೆ ಅವರು ಮಾತಾಡಿದ್ದು ತುಂಬ ಎಮೋಷ್ನಲ್ ಆಗಿತ್ತು. ಮತ್ತು ಕನ್ನಡತಿಯಾಗಿ ಅವ್ರಿಗೆ ಒಂದು ಹೆಮ್ಮೆ ಕಾಣಿಸ್ತಾ ಇತ್ತು. ಆ್ಯಂಡ್ ಕಿಯಾರಾ ಅದ್ವಾನಿಯವರು, ಅಂದರೆ ಅವ್ರಿಗೆ ಈ ಕ್ಯಾರೆಕ್ಟರ್ ಅಪ್ರೋಚ್ ಮಾಡಿದಾಗ ಅವರು ಯಶ್ ಅವರು ಮತ್ತು ಗೀತು ಅವರು ಇವರೇ ಬೇಕು ಅನ್ನೋ ಒಂದು ಪಟ್ಟು ಹಿಡಿದು ಅವ್ರಿಗೆ ಒಂದು ಕತೆ ಹೇಳಿ ಒಂದು ಕ್ಯಾರೆಕ್ಟರ್ ಮಾಡಿಸಾದ್ಮೇಲೆ ಅವರು ಎಷ್ಟು ಧನ್ಯರಾಗಿದ್ದಾರೆ ಅಂತಂದರೆ, ಅವರು ಕೃತಜ್ಞರಾಗಿದ್ದಾರೆ ಅಂತಂದರೆ ಅವರು ಎಕ್ಸ್ಪ್ರೆಸ್ ಮಾಡ್ತಾಯಿದ್ರು ಅದನ್ನು. ಸೊ ಮೇ ಬಿ ಇಲ್ಲಿಂದ ಈ ಕೆರಿಯರಿಂದ ಆಚೆಗೆ ನನಗೆ ಬೇರೆಯೇ ಸಿಗುತ್ತೆ, ಬೇರೆಯೇ ಇದಾಗುತ್ತೆ ಅದಕ್ಕೆ. ಮತ್ತು ಅಂದರೆ ಈ ಸಿನಿಮಾ ಮಾಡಬೇಕಾದ್ರೆ ಒಬ್ಬೊಬ್ರದ್ದು ಒಂದೊಂದು ಕಥೆ ಇದೆ, ಒಬ್ಬೊಬ್ರದ್ದು ಒಂದು ಎಮೋಷನ್ ಇದೆ. ಅದೆಲ್ಲವನ್ನೂ ಬದಿಗೊತ್ತಿ ಆಮೇಲೆ ಪ್ರೊಡಕ್ಷನ್ ಕೆ ವೆಂಕಟನಾರಾಯಣ ಅವರು ಇಷ್ಟೆಲ್ಲ, ಅಂದರೆ ಈ ಥರದೊಂದು ಸ್ಕೇಲಲ್ಲಿ ಈ ಥರದೊಂದು ಸಿನಿಮಾ ಮಾಡ್ಬೇಕಾದ್ರೆ ಸುಮ್ಮನೆ ದುಡ್ಡಾಗಲ್ಲ. ಅಷ್ಟು ದುಡ್ಡು ಬೇಕು, ಅಷ್ಟು ಎನರ್ಜಿ ಬೇಕು, ಅಷ್ಟು ಟೈಮ್ ಬೇಕು. ಸೊ ಇದೆಲ್ಲವನ್ನು ಒದಗಿಸಿಕೊಟ್ಟಂತಹ ಒಂದು ಕೆವಿನ್ ಪ್ರೊಡಕ್ಷನ್ ಅವರು, ವೆಂಕಟ್ ಅವರು ಮಾತಾಡ್ಬೇಕಾದ್ರೂ ಅಷ್ಟೇ, ಅಂದರೆ ಒಂದು ಸಾರ್ಥಕ ಭಾವ ಇತ್ತು, ಒಂದು ಕೃತಜ್ಞತಾ ಭಾವ ಇತ್ತು, ಒಂದು ಏನೋ ಮಾಡಿದ್ದೀವಿ, ಏನೋ ಸಾಧಿಸಿದ್ದೀವಿ ಅನ್ನೋ ಒಂದು ಸ್ಪಷ್ಟವಾದಂತಹ ಒಂದು ಕಳೆ ಅವರು ಮುಖದಲ್ಲಿ ಕಾಣಿಸ್ತಾ ಇತ್ತು, ಅವರ ಮಾತಲ್ಲಿ ಎಕ್ಸ್ಪ್ರೆಸ್ ಆಗ್ತಾಯಿತ್ತು. ಇದೆಲ್ಲದರ ಜೊತೆಗೆ ಒಂದು ಇಡೀ ದೇಶದ ಮಾಧ್ಯಮ ಅಲ್ಲಿತ್ತು. ಇಡೀ ದೇಶದ ಎಲ್ಲ ಮಾಧ್ಯಮದವರು ಕೂಡ ಇಲ್ಲಿ ಬಂದಿದ್ದರು. ಈ ಒಂದು ಟ್ರೈಲರ್ ಲಾಂಚನ್ನು ವಿಟ್ನೆಸ್ ಮಾಡ್ತಾಯಿದ್ರು. ನಾವು ಯೂಶ್ವಲಿ ಯಾವಾಗಲೂ ಬೇರೆ ಮೀಡಿಯಾ, ಅಂದರೆ ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟ್ಗಳು ಹಲವಾರು ಆಗಿದ್ದಾವೆ, ಆದರೆ ನಿನ್ನೆ ಮಾತ್ರ ತುಂಬ ವಿಶೇಷವಾಗಿತ್ತು. ಯಾಕೆಂದರೆ ಕನ್ನಡ ನೆಲಕ್ಕೆ ಇಡೀ ದೇಶವನ್ನು ಕರೆದಿದ್ದಾಗಿತ್ತು. ಮತ್ತು ಎಲ್ಲರೂ ಕೂಡ ಕನ್ನಡದಲ್ಲಿ ಮಾತನ್ನು ಆರಂಭಿಸಿದ್ದು, ನಮಸ್ಕಾರ ಅಂದಿದ್ದು, ಎಸ್ಪೆಷಲಿ ಉಮಾ ಕುರೇಶಿ, ಆಮೇಲೆ
ಎಲ್ಲರೂ ಅಂದರೆ ಯಾರೆಲ್ಲ ಬಂದರೂ ಎಲ್ಲ ನಮಸ್ಕಾರ ಅನ್ನೋ ಒಂದು ಮಾತಿನಿಂದ ಶುರು ಮಾಡಿದ್ದು, ಮತ್ತು ಬೆಂಗಳೂರು ಬಗ್ಗೆ ಮಾತಾಡಿದ್ದು. ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟ್ ಆಗಿದ್ರೆ ತುಂಬ ಇಂಗ್ಲೀಷಲ್ಲೇ ಮಾತಾಡಿದ್ರು ಕೂಡ ಬಿಗಿನಿಂಗ್ ಕನ್ನಡದಲ್ಲೇ ಇದು ಮಾಡಿದ್ದು. ಯಶ್ ಅವರ ಆ ಭಾಷಣ, ಹಾಗೆ ಒಂದು ಎಲ್ಲರಲ್ಲೂ ಆ ಒಂದು ಎಮೋಷ್ನಲ್ ಮೂಮೆಂಟೇ ಕ್ರಿಯೇಟ್ ಆಗಿತ್ತು ಅಲ್ಲಿ. ಸೊ ಸಿನಿಮಾ ಕೂಡ ಅಷ್ಟೇ ಎಮೋಷ್ನಲ್ ಆಗಿದೆ. ಆ್ಯಂಡ್ ಅವರು ಇಷ್ಟೆಲ್ಲ ಫ್ಯಾಮಿಲಿ ಬಾಂಡಿಂಗ್ ಇರುವಂಥವ್ರು, ಇಷ್ಟೆಲ್ಲ ಒಂದು 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 ಬ್ಯೂಟಿಫುಲ್ ಕಂಟೆಂಟ್ನ ಕುಟುಂಬಗಳಿಗೆ, ಪ್ರೇಕ್ಷಕ ಕುಟುಂಬಗಳಿಗೆ ಪ್ರೆಸೆಂಟ್ ಮಾಡಬೇಕು ಅಂತಿರೋರು, ಅದು ವಿಶ್ವದಾದ್ಯಂತ ಅನ್ನೋದು ಅವರ ನಿಲುವು. ಸೊ ಆ ನಿಲುವಿಗೆ ತಕ್ಕಂತೆ ನಾವು ಟ್ರೈಲರ್ ನೋಡಿದಾಗ ಬರೀ ಇದು ಏನೋ ಇಷ್ಟು ದಿನ ಟಾಕ್ಸಿಕ್ ಕಂಟೆಂಟ್ ಬಿಟ್ಟಾಗ ಇದೇ ನಿಂಗಿದೆ ಎಲ್ಲ ಕ್ರಿಟಿಕ್ಸು ಬಂದಿರೋದನ್ನು ನಾವು ಗಮನಿಸಿದ್ದೀವಿ. ಆದರೆ ಈ ಒಂದು ಟ್ರೈಲರ್ ನೋಡಿದ ಮೇಲೆ ಇವರು ಬೇರೆ ಏನೋ ಹೇಳಕ್ಕೆ ಹೋಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದಕ್ಕೆ ರಾಕಿಂಗ್ ಸ್ಟಾರ್ ಯಶು ಕೂಡ ತುಂಬ ಡೀಟೇಲ್ಡಾಗಿ ಹೇಳಿದ್ದಾರೆ. ಅಂದರೆ ಇದು ನೀವು ಏನು ಅನ್ಕೋತಿದ್ರೋ ಅದಲ್ಲ, ಅದು ಬಿಟ್ಟು ಬೇರೆ ಸಿನಿಮಾ ಇದು. ಇವತ್ತಿನ ಜನ್ರೇಷನ್, ಇವತ್ತಿನ ಯೂತ್ಸ್ ಮತ್ತು ಇವತ್ತಿನ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಒಂದು ಗಂಡು ಹೆಣ್ಣು ಅಥವಾ ಒಂದು ಸಂಸಾರಗಳಲ್ಲಿ ಅಥವಾ ಒಂದು ಹರೆಯದ ಮನಸ್ಸುಗಳಲ್ಲಿ ಏನೆಲ್ಲ ತೊಳಲಾಟವಿದ್ದಾವೆ, ಸಂಬಂಧಗಳು, ಸಂಘರ್ಷ, ಆ ಎಮೋಷನ್ಸು, ಅದೆಲ್ಲವನ್ನು ಬ್ಲೆಂಡ್ ಆಗಿರುವಂಥ ಒಂದು ಸಿನಿಮಾ ಇದು. ಇವತ್ತು ಪ್ರತಿಯೊಬ್ಬರು ನೋಡಲೇಬೇಕಾಗಿರೋ ಸಿನಿಮಾ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಅವರು ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಸೊ ಓವರಾಲ್ ಕನ್ನಡಿಗರಾಗಿ ನಮಗೆಲ್ಲರಿಗೂ ಕೂಡ ಎಮೋಷ್ನಲ್ ಮೂಮೆಂಟ್ ಆಗಿತ್ತು ಈ ಒಂದು ಟ್ರೈಲರ್ ಲಾಂಚ್ ಇವೆಂಟು. ಆ ಒಂದು ಗದ್ದಲ, ಆ ಒಂದು ಸದ್ದು, ಆ ಒಂದು ಕ್ರೇಜು. 26ನೇ ತಾರೀಕು ಸಿನಿಮಾ ಬರ್ತಾಯಿದೆ. ಇದು ಕನ್ನಡಕ್ಕೆ ಇಷ್ಟ ಆಗಿದೆ, ಕನ್ನಡದಿಂದ ದೇಶದಾದ್ಯಂತ ಇಷ್ಟ ಆಗಿದೆ. ಇದು ಬಿಟ್ಟು ಹಾಲಿವುಡ್ನಲ್ಲಿ ಸದ್ಯದಲ್ಲೇ ಇಂಗ್ಲೀಷ್ ಟ್ರೈಲರ್ನ ಲಾಂಚ್ ಮಾಡ್ತಾರೆ, ಅಲ್ಲಿನ ಪ್ರಮೋಷನ್ ಶುರು ಮಾಡ್ತಾರೆ. ಇಡೀ ವಿಶ್ವದಾದ್ಯಂತ ಈ ಒಂದು ಕನ್ನಡದ ಕಂಪು, ಕನ್ನಡದ ಪ್ರತಿಭೆ ಆ್ಯಂಡ್ ನಮ್ಮ ದಕ್ಷಿಣ ಭಾರತದ ಪ್ರತಿಭೆಗಳು ಆ್ಯಂಡ್ ದೇಶದ ಪ್ರತಿಭೆಗಳು ಎಲ್ಲರೂ ಸೇರಿ ಸೊ ವಿಶ್ವಮಟ್ಟದಲ್ಲಿ ನಮ್ಮ ಇಂಡಿಯನ್ ಸಿನಿಮಾ, ಅಂದರೆ ಯಶ್ ಅವರು ತುಂಬ ಸ್ಪಷ್ಟವಾಗಿ ಹೇಳ್ತಾಯಿದ್ರು, ಇದು ಇಂಡಿಯನ್ ಸಿನಿಮಾ, ಇದು ಇಂಡಿಯಾ ಸಿನಿಮಾ. ಆ್ಯಂಡ್ ನಾನೊಬ್ಬ ಇಲ್ಲಿ ಅದು ನನಗೆ ಅದೊಂದು ದೊಡ್ಡ ಇನ್ಸ್ಪೈರ್ ಆಯಿತು. ಅವರೊಂದು ಮಾತು ಹೇಳಿದ್ರು ಕೊನೆಗೆ, ಇಷ್ಟೆಲ್ಲ ಸಾಧಿಸಿದ್ರು ಕೂಡ, ಇಷ್ಟೆಲ್ಲ ದೊಡ್ಡ ಸಿನಿಮಾ ಮಾಡಿದ್ರು ಕೂಡ ಭಾರತೀಯ ಚಿತ್ರರಂಗದಲ್ಲಿ ನಾನೊಬ್ಬ ಕೂಲಿಕಾರ, ನಾನೊಬ್ಬ ಲೇಬರ್ ಇನ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ಅಂತ ಒಂದು ಮಾತು ಹೇಳಿದ್ರು. ದೊಡ್ಡ ಮಾತದು, ಅಂದರೆ ನಾನೊಬ್ಬ ಕೂಲಿ ಕಾರ್ಮಿಕ ಈ ಒಂದು ಮಹಾ ಸಮುದ್ರದಲ್ಲಿ ಅಂತ. ಸೊ ಅದು ದೊಡ್ಡ ಮಾತಾಗಿತ್ತು ಆ್ಯಂಡ್ ಅದು ಕೂಡ ತುಂಬ ಎಮೋಷ್ನಲ್ ಆಗಿತ್ತು. ಓವರಾಲ್ ಟಾಕ್ಸಿಕ್ ಟ್ರೈಲರ್ ಈವೆಂಟು ವಿಟ್ನೆಸ್ ಮಾಡಿದಂತಹ ನನಗೆ ಇದೆಲ್ಲವೂ ತುಂಬ ಭಾವುಕ ಅನ್ನಿಸ್ತು, ಸ್ಫೂರ್ತಿ ಅನ್ನಿಸ್ತು, ಏನಾದರೂ ಮಾಡಲೇಬೇಕು ಅನ್ನಿಸ್ತು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಸಿನಿಮಾ ತುಂಬ ದೊಡ್ಡ ಮೈಲಿಗಳನ್ನ ಸ್ಥಾಪಿಸುತ್ತೆ ಅನ್ನೋ ಭಾವನೆ ನನ್ನಲ್ಲಿ ಮೂಡ್ತು. ಸೊ ಇದಿಷ್ಟು ಟಾಕ್ಸಿಕ್ ಟ್ರೈಲರ್ ಈವೆಂಟ್ ಹೇಗಾಯಿತು, ಏನಾಯಿತು ಅಲ್ಲಿ ಅಂತ. ಸೊ ಇದರಿಂದ ಆಚೆಗೆ ಇನ್ನೊಂದಷ್ಟು ವಿಶೇಷ ವಿಚಾರಗಳು ಟಾಕ್ಸಿಕ್ ಸಿನಿಮಾದ ಬಗ್ಗೆ, ಈ ಟ್ರೈಲರ್ 24 ಗಂಟೆಯಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಇದಕ್ಕೆ ಸಿಕ್ಕಿರುವಂಥ ಪ್ರತಿಕ್ರಿಯೆಗಳ ಬಗ್ಗೆ ಮಾತಾಡ್ತೀನಿ, ಇದರ ಸುತ್ತ ಹುಟ್ಕೊಂಡಿರುವಂಥ ಸ್ಟೋರಿಗಳ ಬಗ್ಗೆ ಮಾತಾಡ್ತೀನಿ. ಇದರ ಜೊತೆಗೆ ಹಾಲಿವುಡ್ಗೆ ಹೋಗ್ತಿರುವಂತಹ ಟಾಕ್ಸಿಕ್ ಬಗ್ಗೆ ಕೂಡ ಒಂದು ಎಕ್ಸ್ಕ್ಲೂಸಿವ್ ಆದಂಥ ವಿಚಾರಗಳನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ.